ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇಂದು ನನ್ನ ಅಂತರಂಗ ದೈವ ಗುರುರಾಯರ ದಿನ. ನಿನ್ನೆ ಒಂದು ಜರ್ನಿ ಹೋಗಿದ್ದೆ ಅಂದರೆ ಊರಿಗೆ ಹೋಗಿದ್ದೆ. ಅದೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಎಲ್ಲಿಗೆ ಹೋಗಿದೆ ಅಂತ ಹೇಳಿ. ಜೊತೆಗೆ ಇವತ್ತಿನ ತಿಂಡಿ ಏನು ಮಾಡಿದೆ ಮಕ್ಕಳಿಗೆ. ನಾನು ನಮ್ಮ ಮನೆಯವರು ತಿಂತಿಲ್ಲ, ಅಂದರೆ ಮಧ್ಯಾಹ್ನದವರೆಗೂ ಏನು ಕೂಡ ತಿನ್ನಲ್ಲ. ಮಕ್ಕಳಿಬ್ಬರಿಗೂ ಕೂಡ ಚಪಾತಿ ಮತ್ತು ಟೊಮೊಟೊ ಈರುಳ್ಳಿ ಪಲ್ಯ ಮಾಡಿದ್ದೀನಿ ಅವ್ರಿಗೆ. ಅದು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್, ತುಂಬ ದೊಡ್ಡದನ್ನೆಲ್ಲ, ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಒಂದು ರಿಕ್ವೆಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ರಿಕ್ವೆಸ್ಟ್ ವಿಡಿಯೋ ಅಂತ ಹೇಳಿದರೆ, ಅಕ್ಕ ಗುರುರಾಯರಿಗೆ ಹೆಣ್ಮಕ್ಳು ಅಭಿಷೇಕ ಮಾಡಬಹುದಾ? ತುಂಬ ಪ್ರಶ್ನೆಗಳನ್ನ ಕೇಳಿದ್ದೀರಾ, ಅದರಲ್ಲೂ ಗ್ರೂಪಲ್ಲೂ ಕೂಡ ಕೇಳಿದ್ದೀರಾ. ಮತ್ತು ನನ್ನ ವಾಟ್ಸಪ್ಪಲ್ಲಿ ನನ್ನ ಪ್ರೈವೇಟ್ ಅಕೌಂಟ್ಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಕೆಲವು ನಾವು ಓದಿದ್ದೀನಿ, ಕೆಲವ್ರಿಗೆ ರಿಪ್ಲೈನೂ ಕೂಡ ನನಗೆ ಕೊಡೋದಕ್ಕಾಗಿಲ್ಲ. ಆ ವಿಷಯವಾಗಿ ಇವತ್ತು ಹಾಗೆ ಇಂದು ನನ್ನ ಗುರುರಾಯರ ಶುಭ ದಿನ, ಗುರುವಾರ ಅಲ್ವಾ. ಇವತ್ತು ಲಾಗಲ್ಲೂ ಕೂಡ ಒಂದಿಷ್ಟು ರಾಯರ ಧ್ಯಾನ, ರಾಯರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ರಿಕ್ವೆಸ್ಟ್, ನಿಮ್ಮ ಮೆಸೇಜ್ಗಳಿಗೆ ನಾನು ರಿಪ್ಲೈ ವಿಡಿಯೋ ಮೂಲಕನೇ ಕೊಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೆ ಮುಂಚಿತವಾಗಿ ಒಂದು ಕ್ಲಿಪ್ಪಿಂಗ್ಸ್ನ, ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ಇದೆ. ನೆನ್ನೆ ಎಲ್ಲೋಗಿದೆ ಏನು ಅನ್ನೋದನ್ನು ಹಾಗೆ ಒಂದು ನಿಮಿಷ ಇಲ್ಲ 2 ನಿಮಿಷದ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ವಾಪಸ್ ಬನ್ನಿ. ಇವತ್ತು ಒಂದು ಅದ್ಭುತವಾದ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ, ಜರ್ನಿ ಹೋಗೋಣ. ಮತ್ತು ಇದು ಡ್ರೆಸ್ಸು ಹೇಗಿದೆ ಅನ್ನೋದನ್ನು ಕೂಡ ತಿಳಿಸಿ. ನಿನ್ನೆ ಊರಿಗೆ ಹೋಗ್ಬೇಕಾದ್ರೆ ವೇರ್ ಮಾಡಲಿಕ್ಕೋಸ್ಕರ ಎತ್ತಿಟ್ಕೊಂಡಂಥ ಡ್ರೆಸ್ಸು ಇದು. ಇವತ್ತು ಕೂಡ ಬೆಳಗ್ಗೆ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ಸ್ಯಾರಿ ವೇರ್ ಮಾಡೋಕ್ಕಾಗಲಿಲ್ಲ, ಬೈಕಲ್ಲಿ ಹೋಗ್ತಾಯಿದ್ದೆ. ಅದಕ್ಕೋಸ್ಕರ ಡ್ರೆಸ್ನೇ ಹಾಕ್ಕೊಳ್ಳೋಣ ಅಂತೇಳಿ ನಿನ್ನೆ ಹೊರಗಡೆ ಇತ್ತಲ್ಲ ಡ್ರೆಸ್ಸು, ಅದನ್ನೇ ನಾನು ಹಾಕ್ಕೊಂಡಿದ್ದೀನಿ. ಏಕೆಂದರೆ ನೀರಿಗೆ ಹಾಕಿಲ್ಲ, ನೀರಿಗೆ ಹಾಕಿದ್ಮೇಲೆ ಅದನ್ನು ನಾವು ಒಗೆದನೇ ಹಾಕ್ಕೋಬಾರ್ದು ಅಂತ ಹೇಳ್ತಾರೆ. ಹೊಸ ಡ್ರೆಸ್ಸು ನಾನು ಒಂದು ಬಾರಿನೂ ಕೂಡ ಹಾಕಿರಲಿಲ್ಲ. ಆದ್ದರಿಂದ ಹೊರಗಡೆ ಇಟ್ಟಿದ್ದರಿಂದ ನಾವು ಅದನ್ನು ಮಡಿ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ನಮ್ಮ ಮನೆತನಗಳಲ್ಲಿ ಹೊಸ ಬಟ್ಟೆನ ನಾವು ಮಡಿ ಬಟ್ಟೆನೇ ಅಂತ ಹೇಳ್ತೀವಿ. ನೀರಿಗೆ ಹಾಕಿ ಮತ್ತೆ ಉಪಯೋಗಿಸೋದ್ಮೇಲೆ ನಾವು ಮತ್ತೊಮ್ಮೆ ಸ್ವಲ್ಪ ಹೊತ್ತು ಹಾಕಿದ್ರೂ ಕೂಡ ಅದನ್ನು ಒಗೆದನೇ ಹಾಕ್ಕೋಬಾರ್ದು ಅಂತ ಇರೋದ್ರಿಂದ ನಾವು ಇದನ್ನು ಹೊಸ ಬಟ್ಟೆ ಆಗಿರೋದ್ರಿಂದ ಮಡಿ ಅಂತಲೇ ನಾನು ತಗೊಳ್ತೀನಿ ಸ್ನೇಹಿತರೆ. ಬನ್ನಿ, ನಿನ್ನೆ ಊರಿಗೆ ಹೋಗಿದ್ದೆ, ಅದನ್ನು 1-2 ನಿಮಿಷ ತೋರಿಸಿ. ಮತ್ತು ನಮ್ಮ ಅಡುಗೆ ಮನೇಲಿ ಇವತ್ತು ಚಪಾತಿ ಮಾಡಿದ್ದೀನಿ. ಚಪಾತಿಗೆ ಒಂದು ಚಪಾತಿ ಮಣೆ ಅಂತ ನಾನು ಮೀಶೋದಲ್ಲಿ ತರಿಸ್ಕೊಂಡೆ. ಮೀಶೋದಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು, ತರಿಸಿದ್ಮೇಲೆ ಪುಟ್ಟದಾಗಿದೆ. ನನ್ನ ಮಕ್ಕಳು ಹೇಳಿದ್ರು ವಾಪಸ್ ಮಾಡಿಬಿಡೋರು ಅಂತ ಹೇಳಿದ್ರು, ಕ್ಯಾನ್ಸಲ್ ಮಾಡಿ ವಾಪಸ್ ಮಾಡು, ರೀಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು. ಅಯ್ಯೋ ಬಂದಿದೆ ಬಿಡಪ್ಪ ಈಗ, ಮತ್ತೆ ಅದೆಲ್ಲ ಬೇಡ ಅಂತ ಹೇಳಿ ನಾನೇ ಇಟ್ಕೊಂಡೆ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಒಬ್ಬಟ್ಟು ಮಾಡೋಕ್ಕಂತೂ ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಚಪಾತಿನೂ ಕೂಡ ಮಾಡ್ಕೋಬೋದು, ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಗ್ರಾನೈಟ್ ಕಲ್ಲಲ್ಲಿರುವಂತಹ ಚಪಾತಿ ತಟ್ಟುವಂಥ ಒಂದು ಮಣೆ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಹೋಗಿ ನಿನ್ನೆ ವಿಡಿಯೋ ಮತ್ತು ಬೆಳಗಿನ 1-2 ಕ್ಲಿಪ್ಪಿಂಗ್ಸ್ನ ಇಲ್ಲಿ ಜೊತೆಗೆ ಹಾಕ್ತೀನಿ, ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. ಸಂಕ್ಷಿಪ್ತವಾಗಿ ರಿಕ್ವೆಸ್ಟ್ ವಿಡಿಯೋ ಒಂದನ್ನು ನಿಮ್ಮ ಮುಂದೆ ತಿಳಿಸ್ತೀನಿ ಸ್ನೇಹಿತರೆ. ನಿನ್ನೆ ರೆಡಿಯಾಗಿರುವಂತಹ ಊರಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ನಮ್ಮ ಮನೆಯವ್ರು ಆಫೀಸ್ಗೆ ಹೊರಡಬೇಕಾದ್ರೆ ನನಗೆ ಹಾಗೆ ಆಟೋದಲ್ಲಿ ಹತ್ತಿಸೋಣ ಅಂತ ಹೇಳಿ ಅವ್ರ ಜೊತೆನೇ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಹಾಯ್ ಮಾಡ್ತಿದ್ದಾರೆ. ಏನು ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಊರಿಗೆ ಹೋಗ್ತಾಯಿದ್ದೀನಿ. ಊರಿಗೆ ಅಂದರೆ ತಮ್ಮನ ಪಾಪು ನೋಡೋಣ ಅಂತ ಹೋಗ್ತಾಯಿದ್ದೀನಿ. ತಮ್ಮ ಬರ್ತಾನೆ, ಅಲ್ಲಿಂದ ನಾವು ಜೊತೆಗೆ ಹೋಗ್ತೀನಿ. ನೋಡ್ತಾ ಇದ್ದೀರಾ, ನಮ್ಮ ಮನೆಯವರು ಆಟೋ ಹತ್ಸಿದ್ರು. ನಾನು KR ನಗರಕ್ಕೆ ಹೋಗಿ, KR ನಗರಕ್ಕೆ ತಮ್ಮ ಬಂದಿದ್ದ. ತಮ್ಮನ ಜೊತೆ ನಾನು ತಮ್ಮನ ಹೆಂಡತಿ ಊರು ಹೋಗ್ತಾಯಿದ್ದೀವಿ ಪಾಪು ನೋಡೋಣ ಅಂತ ಹೇಳಿ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಅದರಿಂದನೇ ಹೇಳಿದೆ ನಿಮಗೆ ಗಾಡೀಲಿ ಹೋಗಬೇಕು, ತಮ್ಮ ಬರ್ತಾನೆ ಅಲ್ಲಿ ಅಂತ ಹೇಳಿದೆಲ್ಲ. ಹೋಗ್ತಾಯಿದ್ದೀವಿ. ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಅಲ್ಲೇ ಹಾಗೆ ತಗೊಂಡೆ. ಜರ್ನಿ ವಿಡಿಯೋ. ಮಗು ನೋಡಿ ಒಂದೂವರೆ ತಿಂಗಳಾಗಿತ್ತು. ಪಾಪು ನೋಡ್ಕೊಬರೋಣ, ತಮ್ಮನ ಪಾಪು. ನಿಮ್ಮೆಲ್ರಿಗೂ ಕೂಡ ಗೊತ್ತು, ಗ್ರೂಪಲ್ಲಿ ಇರೋವಂಥವ್ರು ತುಂಬ ಗೊತ್ತು. ನಾನು ನನ್ನ ತಂದೆನ, ನನ್ನ ಅಪ್ಪನ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳಿ. ಅಪ್ಪ ಮತ್ತೆ ಹುಟ್ಟು ಬರ್ತಾರೆ ಅಂದಾಗ ಬಂದಂಥ ಕಂದಮ್ಮ. ಮಕ್ಕಳೇ ದೇವ್ರಿಗೆ ಸಮಾನ ಅಂತೀವಿ. ಆ ಮಕ್ಕಳನ್ನ ಪ್ರೀತಿಸೋದು ನಮ್ಮ ಕರ್ತವ್ಯ. ನಿಷ್ಕಲ್ಮಶವಾಗಿ ನಮ್ಮ ಮಕ್ಕಳಾಗೇ ಅಕ್ಕ ತಂಗಿರ ಮಕ್ಕಳಾಗಲಿ, ತಮ್ಮನ ಮಕ್ಕಳಾಗಲಿ, ಅಣ್ಣನ ಮಕ್ಕಳಾಗಲಿ, ನಾವು ಬಾಂಧವ್ಯದಿಂದ ಪ್ರೀತಿಸಿದರೆ ಆ ಮಕ್ಕಳು ನಮ್ಮೊಂದಿಗೆ ಬಾಂಧವ್ಯ ಹಾಗೇ ಇರುತ್ತೆ. ಮಕ್ಕಳು ಯಾವತ್ತಿದ್ರೂ ಮಕ್ಕಳೇ ಅಲ್ವಾ.
ನಮ್ಮಲ್ಲಿರುವಂಥ ಪ್ರೀತಿನ ವ್ಯಕ್ತಪಡಿಸಿದಾಗ 2ರಷ್ಟು ಪ್ರೀತಿನ ಆ ಮಕ್ಕಳು ನಮಗೆ ರಿಪ್ಲೈ ಆಗಿ ಕೊಡ್ತಾರೆ. ಆದ್ದರಿಂದ ನಾನು ಹೋದ ತಿಂಗಳು ಹೋಗಿದ್ದೆ, ಅಮ್ಮ ನಾನು ಹೋಗಿ ನೋಡ್ಕೊ ಬಂದಿದ್ದೆ. ವಿಡಿಯೋ ನಾನು ಆಗ ಮಾಡೋಕ್ಕಾಗಿರಲಿಲ್ಲ. ಮಾಡಿದ್ರೂ ಕೂಡ ಚಿಕ್ಕ ಮಗುನ ಚಾನಲಲ್ಲೆಲ್ಲ ಹಾಕೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದರಿಂದ ಹಾಕಿಲ್ಲ. ಇವತ್ತು ಕೂಡ ನಾನು ಪಾಪುನ ತೋರಿಸಿಲ್ಲ. ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ, ಈಗ 2 ತುಂಬಿ 3ನೇ ತಿಂಗಳಿಗೆ ರನ್ ಆಗ್ತಾಯಿದೆ. ಸಣ್ಣ ಪಾಪು ಆಗಿರೋದ್ರಿಂದ ವೀಡಿಯೋದಲ್ಲಾಗಲಿ ಫೋಟೋ ಆಗಲಿ ನಾನು ಮಾಡೋದು ಬೇಡ. ಫೋಟೋ ಇದ್ರೂ ಕೂಡ ಇಟ್ಕೊಂಡು ಸ್ವಲ್ಪ ದೊಡ್ಡವರಾದಾಗ ಅದೊಂದು ಮೆಮೊರಿ ಆಗಿರುತ್ತಲ್ಲ, ಅವ್ರು ತೋರಿಸ್ಬಹುದು ಅಂತ ಹೇಳಿ ಇಟ್ಕೊಳ್ಳೋಣ. ಮುಂದಿನ ದಿನದಲ್ಲಿ ಪಾಪು ವಿಡಿಯೋನ ಚಾನಲ್ ಮೂಲಕನೇ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಾ ವಾತಾವರಣ, ಗದ್ದೆ ಸೀಮೆ ಅದು. ಕೇರ್ನಗರ ತಾಲೂಕು ಅಂತ ಹೇಳಿದ್ರೆ ಭತ್ತದ ಕಣಜ ಅಂತಲೇ ಹೇಳ್ಬೋದಲ್ವಾ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಇಟ್ಕೊಂಡೆ. ಹಿಂದೆ ಮುಂದೆ ಎಲ್ಲ ಗಾಡಿಗಳು ಬರ್ತಾಯಿತ್ತು, ಫೋಕಸ್ ಒಂಥರ ಆಗ್ತಿತ್ತು ಅಂದ್ಬಿಟ್ಟು ನಾನು ಹಾಗೇನೂ ಮಾಡೋಕ್ಕಾಗಲಿಲ್ಲ. ತಮ್ಮನ ಜೊತೆ ಬೈಕಲ್ಲಿ ಹೊರಟಿದ್ದೀವಿ. ಇನ್ನೇನೋ ಹತ್ರ ಅವರ ಊರ ಹತ್ರ ಇದೆ, ಹೋದ್ಮೇಲೆ ಮಾತಾಡೋಣ. ನೋಡಿ, ಈಗ ಅವ್ರ ಮನೆಗೆ ಕೂಡ ಹೋದ್ವಿ. ಪಾಪು ಮಂಚದ ಮೇಲೆ ಮಲಗಿದ್ದಾನೆ. ಹತ್ರದಿಂದ ನಾನು ತೋರಿಸೋದಕ್ಕಾಗಿಲ್ಲ. ತಮ್ಮನ ಹೆಂಡತಿ, ಇವ್ರು ಬಂದು ತಮ್ಮನ ಹೆಂಡತಿಯ ಅಜ್ಜಿ. ನೋಡಿಕೊಂಡು ಪಾಪುನ ಮಾತಾಡಿಸ್ಕೊಂಡು ಮುದ್ದಾಡಿ ನಾನು ಮತ್ತೆ ಮೈಸೂರು ಕಡೆ ಬಂದೆ. ಇದು ಗುರುವಾರ ಬೆಳಗ್ಗೆ ನಮ್ಮ ಮನೆಯಿಂದ ವಿಡಿಯೋನ ಶುರು ಮಾಡಿಕೊಂಡೆ. ಮಕ್ಕಳಿಗಿಬ್ಬರಿಗೂ ಕೂಡ ಟೊಮೊಟೊ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಚಪಾತಿಗೆ. ಅವರಿಬ್ಬರು ಮಾತ್ರ ಅಲ್ಲ, ಅವು ಮಕ್ಕಳಿಗೆ ನಾನು ಇದನ್ನು ಮಾಡಿಕೊಟ್ಟೆ. ಚಪಾತಿ ಒಂದಿಗೆ ಮಾಡಿಕೊಟ್ಟೆ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮುಂಚೆನೇ ಹೇಳಿದೆ ನಿಮಗೆ, ಮೀಶೋಯಿಂದ ಒಂದು ಲಟ್ಟಣಿಗೆ ಮಣೆ ತಗೊಂಡೆ. ಅದು ಗ್ರಾನೈಟ್ದು ನೋಡಿ, ಗ್ರಾನೈಟ್ದು. ನನ್ನಲ್ಲಿ ಇಮೇಜಸ್ ನೋಡಿದಾಗ ತುಂಬ ದೊಡ್ಡದಂಗೆ ಕಾಣಿಸ್ತು. ಮನೆಗೆ ತಂದರೆ ಸ್ಮಾಲ್ ಸೈಜ್ ಇದೆ. ವಾಪಸ್ ಏನು ಮಾಡಲಿಲ್ಲ, ಇರಲಿ ಅಂತ ಹೇಳಿ ಅದನ್ನೇ ಇಟ್ಕೊಂಡೆ. ಎಣ್ಣೆ ಸವರ್ತಾ ಇದ್ದೀನಿ ನಾನು. ಗೋಧಿ ಹಿಟ್ಟನ್ನ ಹಾಕಿ ಚಪಾತಿ ಲಟ್ಟಿಸ್ತಾ ಇಲ್ಲ, ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಳಿಗಲ್ವಾ, ಮಕ್ಕಳಿಗೆ ಸ್ವಲ್ಪ ಸಾಫ್ಟಾಗಿ ರುಚಿನೂ ಕೂಡ ಇರುತ್ತೆ ಅಂತ ಹೇಳಿ ಲಟ್ಟಣಿಗೆ ಅಂದರೆ ಗ್ರಾನೈಟ್ ಒಂದು ಲಟ್ಟಣಿಗೆ ಮಣೆಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಒಬ್ಬಟ್ಟಿಗಂತೂ ಒಬ್ಬಟ್ಟು ಲಟ್ಟಿಸೋಕ್ಕೆ ತುಂಬ ಸೈಜು ಕರೆಕ್ಟಾಗಿದೆ ಅಂತ ಹೇಳಬಹುದು. ಚೆನ್ನಾಗಿದೆ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಬದನೆಕಾಯಿ ಟೊಮೊಟೊ ಪಲ್ಯ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಆ ಮಗುಗೆ ಹಾಕ್ಕೊಡ್ತಾಯಿದ್ದೀನಿ. ನಾನು ಯಾವಾಗಲೂ ಸ್ವಲ್ಪ ಎಣ್ಣೆಲೆ ಹೀಗೆ ಲಟ್ಟಿಸ್ಬಿಡ್ತೀನಿ. ಹಿಟ್ಟು ಕೆಳಗಡೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಷ್ಟಾಗಿ ನಾನು ಲಟ್ಟಿಸೋಕ್ಕೆ ಹೋಗಲ್ಲ. ತವಾನು ಕೂಡ ಕಾದಿದೆ. ಇವಾಗ ಚಪಾತಿನ ಎತ್ತಾಕೋಣ. ಆ ಮಗುಗೆ ಚಪಾತಿ ಸ್ವಲ್ಪ ಖಡಕ್ಕಾಗಿರಬಾರ್ದು, ಸಾಫ್ಟಲ್ಲಿ ಇರಬೇಕು. ಅವನಿಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗಿ ಏನಾದರೂ ರೋಸ್ಟಾಗಿ ಬೇಯಿಸಿದ್ರೆ ಅವನಿಗಿಷ್ಟನೇ ಆಗಲ್ಲ. ಸ್ವಲ್ಪ ಸ್ಮೂತಲ್ಲಿರೋ ಥರ ನೋಡ್ಕೋಬೇಕು. ಅವನು ಸುಪ್ರೀತ್ಗಿಂತ ಮಗು ಸ್ವಲ್ಪ ಬೇಗ ಎಲ್ಲ ಲೆಕ್ಕಾಚಾರ ಆಗ್ತಾನೆ. ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು, ಆ ರೀತಿ ಸ್ವಭಾವ ಒಂದು ಆ ಮಗುದು. ಈ ಥರ ಎಣ್ಣೆ ಹಾಕಿ ಲಟ್ಸೋದ್ರಿಂದ ಬೇಗ ಬೇಗ ಚಪಾತಿನ ಮಾಡ್ಕೋಬಹುದು. ಆದರೆ ತಟ್ಬಿಟ್ಟು ಒಂದು ಕಡೆ ಇಡೋಕ್ಕಾಗಲ್ಲ, ಅಂಟ್ಕೊಬಿಡುತ್ತೆ. ತಕ್ಷಣ ಲಟ್ಸಿ ಈ ಥರ ಸುಟ್ಟಿಟ್ಕೋಬಹುದು. ನೋಡಿ, ಕರೆಕ್ಟ್ ಸೈಜ್ ಬರುತ್ತೆ. ಇದು ರೌಂಡಿಗಿದೆಯಲ್ಲ, ಚಿಕ್ಕದಾದರೂ ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ವಾಪಸ್ ಮಾಡಲಿಲ್ಲ ನಾನು. ಇದೇ ರೀತಿ ಇಟ್ಕೊಂಡೆ, ಇರಲಿ ಬಿಡು ಇದೆ ಅಂತ ಹೇಳಿ ಇಟ್ಕೊಂಡೆ. ಆದರೆ ಆ ಇಮೇಜಸಲ್ಲಿ ದೊಡ್ಡದಂಗೆ ಕಾಣಿಸ್ತು ನನಗೆ. ಈ ಥರ ಚಿಕ್ಕದು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜೇ ಮಾಡುವೆ ಬುಕ್ ಮಾಡಬೇಕಾದ್ರೆ. ಆದರೆ ನನಗೆ ಹಂಗನ್ನಿಸ್ತು, ದೊಡ್ಡದು ಥರ ಕಾಣಿಸ್ತು. ಅದಕ್ಕೆ ಇದನ್ನೇ ಬುಕ್ ಮಾಡಿಕೊಂಡೆ. ಆ ಮಗುಗೆ ಚಪಾತಿ ಪ್ರಿಯ ಅವನು. ಅದಕ್ಕೋಸ್ಕರ ಇವತ್ತು ಹೊರಗಡೆ ಹೋಗೋದೆಲ್ಲ ಇತ್ತು. ಚಪಾತಿ ಹಾಕಿ ಮಾಡಿಕೊಟ್ಟೋದ್ರೆ ಮಧ್ಯಾಹ್ನಕ್ಕೆ ಮೊಸರನ್ನ ಕಲಸಿಟ್ಟೋದ್ರೆ ಊಟ ಮಾಡ್ತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಈ ವಿಷಯವಾಗಿ. ನೋಡ್ತಾ ಇದ್ದೀರಾ, ಆಯಿತು. ಆ ಮಗು ಕೊಟ್ಟೆ. ಸುಪ್ರೀತ್ ಬಂದ,
ಅವನಿಗೂ ಕೂಡ ಅವನು ಮಜ್ಜಿಗೆ ಬೇಕು ಅಂತ ಹೇಳ್ದ. ತುಂಬ ಬಿಸಿಲಿದೆಯಲ್ಲ ಸ್ನೇಹಿತರೆ, ಲಸ್ಸಿ ಬೇಕು ಅಂತ ಹೇಳ್ದ. ಲಸ್ಸಿ ಬೇಡ ಮಗನೇ, ಐಸ್ ಕ್ಯೂಬ್ ಏನಿರಲಿಲ್ಲ, ಮಜ್ಜಿಗೆನ ಹಾಗೆ ಗ್ರೈಂಡ್ ಮಿಕ್ಸಿ ಜಾರಲ್ಲಿ ಅಂದರೆ ಜ್ಯೂಸ್ ಜಾರ್ ಬರುತ್ತಲ್ಲ ಅದರಲ್ಲಿ ನೀವು 1 ಗ್ಲಾಸ್ ಮೊಸರು ಹಾಕ್ಕೊಂಡ್ರೆ 3 ಗ್ಲಾಸ್ ನೀರನ್ನು ಹಾಕಿ, ಫಿಲ್ಟ್ರ್ ಆಗಿರೋ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಲಸ್ಸಿ ಥರನೇ ಬರುತ್ತೆ. ಕೆನೆ ಎಲ್ಲ ಒಡೆದೋಗುತ್ತಲ್ಲ, ತುಂಬ ಟೇಸ್ಟ್ ಇರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೊಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಟ್ಟಿದ್ದೀನಿ. ಸುಪ್ರೀತ್ ಹೇಳ್ದ ನನಗೆ ದೊಡ್ಡ ಗ್ಲಾಸಲ್ಲಿ ಮಜ್ಜಿಗೆ ಬೇಕು ಅಂತ ಹೇಳ್ದ. ಅವನಿಗೆ ರೆಡಿ ಮಾಡಿದೆ. ತುಂಬ ಚೆನ್ನಾಗಿತ್ತು ಮಜ್ಜಿಗೆ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಜಾರಲ್ಲಿ ಒಂದು ಸಲ ಗ್ರೈಂಡ್ ಮಾಡಿ. ನೀವು ಗ್ಲಾಸಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಜಾರಲ್ಲಿ ಮಿಕ್ಸಿ ಜಾರ್ ಇದ್ದರೆ ಅದರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲಸ್ಸಿ ಬರುತ್ತಲ್ಲ ಅದೇ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸುಪ್ರೀತ್ ರೂಮಲ್ಲಿದ್ದ, ಅವ್ನಿಗೆ 1 ಗ್ಲಾಸ್ ಮಜ್ಜಿಗೆ ಕೊಟ್ಬಿಡೋಣ ಅಂತ ಹೇಳಿ ಡೋರ್ನ ತಟ್ಟೆ ಬಂದ. ಏನೋ ಮಾಡ್ತಾಯಿದ್ದ ಅನಿಸುತ್ತೆ, ವರ್ಕೌಟ್ ಏನೋ. ಇಷ್ಟಪಟ್ಟು ಕುಡಿತಾನೆ. ಇಂಥದ್ದೆಲ್ಲ ಬಹಳ ಹೆಲ್ತಿ ಡ್ರಿಂಕ್ಸ್ಗಳನ್ನ ತುಂಬ ಇಷ್ಟಪಟ್ಟು ಮಾಡಿಸ್ಕೊಳ್ತಾನೆ ಸುಪ್ರೀತು. ಪೂಜೆನೂ ಕೂಡ ಎಲ್ಲ ಆಗಿದೆ. ಸರಳವಾದ ಪೂಜೆ, ನಿಮಗೆ ಗೊತ್ತಿರೋ ಹಾಗೆ ಸಿಂಪಲ್ ಪೂಜೆ ನಮ್ಮ ಮನೆಯಲ್ಲಿ. ಮತ್ತು ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನಿಗೂ ಕೂಡ ಪೂಜೆ ಮುಗಿಸಿದ್ದೀನಿ. ನನ್ನ ಅಂತರಂಗ ದೈವ ರಾಯರಿಗೆ ನಮ್ಮ ಮನೆಯವರು ತುಳಸಿ ಅರ್ಪಣೆ ಮಾಡಿದ್ದಾರೆ. ಯಾಕೆಂದರೆ ಫೋಟೋ ಎತ್ತರದಲ್ಲಿದೆ, ನಾನಂತೂ ಮುಡ್ಸೋಕ್ಕೆ ನನಗಾಗಲ್ಲ, ನಮ್ಮ ಮನೆಯವರು ಎಲ್ಲ ಮಾಡ್ತಾರೆ. ಬನ್ನಿ ಈಗ ವಿಡಿಯೋನ ಮುಂದುವರಿಸ್ತೀನಿ. ಸ್ನೇಹಿತರೆ ನೋಡ್ಕೊಬಂದ್ರಲ್ಲ, ಪಾಪುನ ತೋರಿಸಿಲ್ಲ, ಚಿಕ್ಕ ಪಾಪು ಅಲ್ಲ, ತುಂಬ 2 ತುಂಬಿ ಇವಾಗ 3ನೇ ತಿಂಗಳಿಗೆ ಬಂದಿದೆ. ಬೇಡ ಅಂತ ಹೇಳಿ ವಿಡಿಯೋ ಎಲ್ಲ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಪಾಪು ದೊಡ್ಡವನಾಗಲಿ, 9 ತಿಂಗಳು ಇದರಲ್ಲಿ ನಿಮ್ಮ ಮುಂದೆ ತೋರಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ. ಗ್ರೂಪಲ್ಲಿ ನಾನು ಅದನ್ನು ಶೇರ್ ಮಾಡಿದಾಗ ತುಂಬ ಜನ ತುಂಬ ಕನಸಿನಿಂದ ಅಕ್ಕ ಬೇಡ ಅಕ್ಕ, ಪಾಪು ತುಂಬ ಚೆನ್ನಾಗಿದ್ದಾನೆ, ಮತ್ತು ದೃಷ್ಟಿ ಆಗುತ್ತೆ, ಡಿಲೀಟ್ ಮಾಡಿಬಿಡಿ ಅಕ್ಕ ಅಂತ ಹೇಳಿ ತುಂಬ ಹೆಣ್ಮಕ್ಳು, ತುಂಬ ಸಹೋದರಿಯರು ಮೆಸೇಜನ್ನು ಮಾಡಿದ್ರು. ಖಂಡಿತ ಆ ಕನಸನ್ನು ನನಗೂ ಇದೆ. ನೀವು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ಅಪ್ಪಾಜಿ ಅವ್ರನ್ನ ತೋರಿಸಿ ಅಕ್ಕ ಅಂತ ಹೇಳಿ. ಮತ್ತು ಆಮೇಲೆ ಹುಷಾರು ತಪ್ಪಿಬಿಡುತ್ತೆ, ಮಕ್ಕಳುಗಳು ಹೂವು ಇದ್ದಂಗೆ, ದೃಷ್ಟಿ ಬೇಗ ಆಗುವಂಥದ್ದು, ತಾಯಿ ಕಣ್ಣೇ ಬೇಗ ತಗೊಳುತ್ತೆ ಅಂತ ಹೇಳ್ತಾರೆ. ಅದೇ ನೀವು ಬಳಸುವಾಗ ಹೇಳ್ತಾರಲ್ವ, ತಾಯಿ ಕಣ್ಣು ತಂದೆ ಕಣ್ಣು ಹಿಂಗೆಲ್ಲ ಹೇಳ್ತಾರಲ್ವ. ಅದರಿಂದ ಮಕ್ಕಳು ಒಂಥರ ಹೂವು ಇದ್ದಂಗೆ ಬೇಗ ತಡ್ಕೊಳ್ಳಲ್ಲ ಆ ದೃಷ್ಟಿಗಳನ್ನ. ಅದರಿಂದ ಬೇಡ ಅಲ್ಲ, ಸ್ವಲ್ಪ ದೊಡ್ಡವನಾಗಲಿ ಖಂಡಿತ ನಿಮ್ಮ ಮುಂದೆ ತೋರಿಸುವಂಥದ್ದನ್ನು ಮಾಡ್ತೀನಿ. ಹಾಗೆ ಇವತ್ತು ಗುರು ರಾಯರ ಒಂದು ರಿಕ್ವೆಸ್ಟ್ ವಿಡಿಯೋ, ರಾಯರ ಬಗ್ಗೆ, ನನ್ನ ಅಂತರಂಗ ದೈವ ರಾಯರ ವಿಷಯವಾಗಿಯೂ ತುಂಬ ಜನ ಮೆಸೇಜ್ ಮಾಡಿ ಕೇಳ್ಕೊಳ್ಳುವಂಥದ್ದು, ಹೆಣ್ಮಕ್ಳು ಅಭಿಷೇಕ ಮಾಡಬಹುದಾ ಅಂತ ಕೇಳ್ತೀರಾ. ಖಂಡಿತ ನಮ್ಮ ಹಿರಿಯವರು, ನಮ್ಮ ಪೂರ್ವಿಕರು ಇಲ್ವಾ, ಮಧ್ವ ಪದ್ಧತಿಯಲ್ಲಿ ಅವರು ರೂಢಿ ಮಾಡಿಕೊಂಡಿರುವ ಒಂದು ವಿಶೇಷವಾದ ಒಂದು ಸಂಸ್ಕೃತಿ ಅಂತ ಹೇಳಬಹುದು, ನಿಯಮ ಅಂತಲೂ ಕೂಡ ಹೇಳ್ಬೋದು. ಖಂಡಿತ ಹೆಣ್ಮಕ್ಳು ಅಭಿಷೇಕನ ಮಾಡಬಾರ್ದು. ಇದನ್ನು ಹೇಳ್ತೀನಿ. ಮನೆಯಲ್ಲಿ ಪುರುಷರಿದ್ದರೆ ಮಾಡಿಸಿ, ಇಲ್ವಾ ಒಂದು ಪುಟ್ಟದಾದ ರಾಯರ ವಿಗ್ರಹ ಇಟ್ಕೊಂಡಿದ್ರೆ ಅಭಿಷೇಕ ಮಾಡಲೇಬೇಕು ಅಂತೇನಿಲ್ಲ. ಗಂಧ ಲೇಪನ ಮಾಡಿ, ತುಳಸಿ ಅರ್ಪಣೆ ಮಾಡಿ, ನೈವೇದ್ಯ ಅರ್ಪಣೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಆಯಿತಾ. ತಪ್ಪನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಸಮಾಜಕ್ಕೆ ತಪ್ಪು ಮಾಹಿತಿನ ನಾವು ತಲುಪಿಸಬಾರ್ದಲ್ವಾ. ಇದು ನಾನು ನಮ್ಮ ಹಿರಿಯರ ಹತ್ರ ತಿಳ್ಕೊಂಡಿರುವಂಥದ್ದು, ನಮ್ಮ ಗುರುಗಳ ಹತ್ರ ತಿಳ್ಕೊಂಡಿರುವಂಥ ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೀಗೆ ರಾಯರ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬರು ಹೆಣ್ಮಗಳು ರಾಯರ ಒಂದು ವಿಗ್ರಹನ ತಗೊಬಂದಿದ್ದಾರೆ. ಆ ವಿಗ್ರಹನ ತಗೊಬಂದು ಮಠದಲ್ಲಿ ಒಂದು ಅಭಿಷೇಕ ಮಾಡುವಾಗ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಕೊಡ್ತಾರೆ ಅವರು. ಆ ರೀತಿ ಕೊಟ್ಟಿದ್ದಾರೆ. ನಾನು ಅಲ್ಲೇ ಪ್ರೆಸೆಂಟ್ ಇದ್ದೆ. ಅಲ್ಲಿನ ಅರ್ಚಕರು ನನಗೆ ತುಂಬ ಪರಿಚಯ ಇದ್ದಾರೆ. ಪ್ರತಿಯೊಂದು ವಿಷಯನ ನಾನು ಅವ್ರ ಹತ್ರ ಕೇಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ವಿಷಯನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಯಾರು ಕೂಡ ಹುಟ್ಟಿದಾಗಲೇ ನಾವು ಕಲ್ತಿರಲ್ಲ, ಕೆಲವು ಮಾಹಿತಿಗಳನ್ನ ನಾವು ತಿಳ್ಕೊಂಡು ನಂತರ ನಿಮಗೆ ತಿಳಿಸುವಂಥದ್ದನ್ನು ಮಾಡಬೇಕು ಸ್ನೇಹಿತರೆ. ಈಗಿದ್ದಾಗ ನನ್ನ ಸಂದರ್ಭದಲ್ಲಿದ್ದೆ. ಮಠದ ಒಳಗಡೆ ಗರ್ಭಗುಡಿ ಒಳಗಡೆಯಲ್ಲಿ ಬೃಂದಾವನದೊಂದೇ ಒಂದು ಪ್ಲೇಟಲ್ಲಿಟ್ಟು ಅದನ್ನೆಲ್ಲ ಏನು ಜೀವ ತುಂಬಬೇಕು ವಿಗ್ರಹಕ್ಕೆ ಅದನ್ನು ಮಾಡಿಕೊಂಡು ತೊಗೊಂಬರ್ತಾರೆ. ಮಂತ್ರಾಕ್ಷತೆ, ತುಳಸಿ ವಿಗ್ರಹದ ಜೊತೆಗೆ ತೊಗೊಂಬರ್ತಾರೆ. ಆಕೆ ತಮ್ಮ ಸೆರಗನ ಹಿಡಿಯೋಕ್ಕೆ ಹೋದರು. ಅಲ್ಲಿ ಹೇಳಿದ್ರು ಅರ್ಚಕರು, ದಯವಿಟ್ಟು ಹೆಣ್ಮಕ್ಳು ಈ ರೀತಿ ಮಾಡಬೇಡಿ. ಅವರ ಗಂಡನ ಕೈಗೆ ಕೊಟ್ಟರು ಆ ವಿಗ್ರಹನ. ಮತ್ತು ಮಡ್ಲಿಗಾಗಲಿ ಸೀರೆಗಾಗಲಿ ಈ ಥರ ಹಿಡಿದ್ರು ಅವರು. ಅಲ್ಲೇ ಹೇಳಿದ್ರು, ತಪ್ಪು ಇದು, ನೀವು ಇದನ್ನು ಮಾಡಬೇಡಿ. ಹೆಣ್ಮಕ್ಳು ಆದಷ್ಟು ನೀವು
ದೂರದಲ್ಲಿ ಇದ್ದು ಪ್ರಾರ್ಥನೆ ಮಾಡಿ. ರಾಯರು ಒಲಿತಾರೆ. ಮಾಡೋ ಕೆಲಸದಲ್ಲಿ ತೃಪ್ತಿ ಇರಬೇಕು ಸ್ನೇಹಿತರೆ. ಎಲ್ಲ ನನಗೊತ್ತು, ನಾನು ಮಾಡ್ತೀನಿ ಅನ್ನೋದಕ್ಕಿಂತ ವಿಷಯನ ತಿಳ್ಕೊಂಡು ಮಾಡಬೇಕು. ನಮ್ಮ ತಪ್ಪು, ನಮ್ಮ ಒಂದು ಹೇಳ್ತಾರಲ್ಲ, ಕರ್ಮ ಬೆಂಬಿಡದೆ ಕಾಡುತ್ತೆ ಅಂತ ಹೇಳ್ತಾರಲ್ವ. ನಾವು ಮಾಡುವ ತಿಳಿದು ತಪ್ಪನ್ನ ಮಾಡ್ತಾ ಹೋದಾಗ ಬಹಳ ಘೋರ ತಪ್ಪಾಗುತ್ತದು. ನಮ್ಮ ಹಿರೀಕರು ಸುಮ್ಮನೆ ರೂಢಿ ಮಾಡ್ಕೊಂಡಿಲ್ಲ ಅದನ್ನೆಲ್ಲ. ಎಷ್ಟೇ ಮಾಡ್ರನ್ ಯುಗ, ಕಲಿಯುಗ ಬಂದರೂ ಕೂಡ ನಮ್ಮ ಹಳೆಯ ಪದ್ಧತಿಲಿ ಜೀವ ಇದೆ. ಅದನ್ನು ನಾವು ತಿಳ್ಕೋಬೇಕು. ಈಗಂತೂ ಬಿಡಿ, ತೋರಾಟಿಕೆಯ ಭಕ್ತಿ ಜಾಸ್ತಿ ಆಗ್ತಾ ಇದೆ. ರಾಯರಿಗೆ ನಾನೇ ಹೂವು ಹಾಕೋದು, ನಾನೇ ತುಳಸಿ ಹಾಕೋದು, ನಾನು ಬಿಟ್ಟರೆ ಬೇರೆ ಏನೂ ಇಲ್ಲ, ನಾನೇ ಬೆಳ್ಳಿ ಪಾತ್ರೆಗಳನ್ನ ಇಷ್ಟೊಂದು ರಾಯರ ಮುಂದೆ ಇಟ್ಕೊಂಡಿರೋದು ಅನ್ನುವಂಥ ತೋರಾಟಿಕೆಯ ಭಕ್ತಿ ಜಾಸ್ತಿ ಆಗ್ತಾ ಇದೆ. ಅದು ಕ್ಷಣಿಕ. ಜಯ ಇರಗಂಟ ಭಯ ಇಲ್ಲ ಅಂತೇಳಿ ಅವರು ಆಡಿದ್ದೇ ಆಟ ನಡೀತಾ ಇರುತ್ತೆ. ಒಂದಲ್ಲ ಒಂದಿನ ಅದಕ್ಕೆ ಪ್ರತಿಫಲ ಅವರೇ ಅದನ್ನು ಅನುಭವಿಸುವಂತಹ ದಿನ ಬರುತ್ತೆ. ಅದು ತಿಳ್ಕೋಬೇಕು, ಆಯಿತಾ. ಪರಿಮಳ ಗ್ರಂಥನೂ ಅಷ್ಟೇ, ಎಷ್ಟೋ ಬಾರಿ ನಾನು ಕೂಡ ಹೇಳಿದ್ದೀನಿ. ನಮ್ಮ ಮಂತ್ರಾಲಯ ಕ್ಷೇತ್ರದಿಂದ ಅಂತ ಪುಣ್ಯ ಕ್ಷೇತ್ರದಿಂದ ಅಲ್ಲೇ ಒಳಾಂಗಣದಲ್ಲಿ ಗ್ರಂಥಾಲಯ ಇದೆ, ಅಲ್ಲಿ ತಗೊಬನ್ನಿ. ಸನ್ನಿಧಾನದಿಂದ ತಂದ್ರೇ ಒಂದು ಅದ್ಭುತ ಅಂತ ಹೇಳಿದ್ದೀನಿ. ಅದಾದಮೇಲೆ ಬೆಂಗಳೂರಲ್ಲಿ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದೆ. ತುಂಬ ಜನ ಈಗ ಕೇಳ್ತಾ ಇದ್ದೀರಾ. ಅದನ್ನು ನಾನು ಹೇಳುವಂಥದ್ದು ಮಂತ್ರಾಲಯದಿಂದ ತರೋದೇ ಉತ್ತಮ ಅಂತ ಹೇಳ್ತಾ ಇದ್ದೀನಿ, ಆಯಿತಾ ಸ್ನೇಹಿತರೆ. ಪರಿಮಳ ಗ್ರಂಥನೂ ಕೂಡ ನಾನು ಗುರುಗಳ ಹತ್ರ ವಿಷಯ ತಿಳ್ಕೊಂಡಾಗ ಅವ್ರ ಕಡೆಯಿಂದ ಬಂದಂಥ ಮಾತು, ಹೆಣ್ಮಕ್ಳು ಪರಿಮಳ ಗ್ರಂಥನ ಓದುವಾಗಿಲ್ಲ. ಗುರು ಉಪದೇಶದೊಂದಿಗೆ ಗುರು ಓದಿದ್ದನ್ನು ನಾವು ಕೇಳ್ಕೋಬಹುದು, ಆದರೆ ಹೆಣ್ಮಕ್ಳು ಓದಬಾರ್ದು ಅಂತ ಕೂಡ ಹೇಳಿದಾಗ ಖಂಡಿತ ಅದನ್ನು ನಾನು ಪಾಲನೆ ಮಾಡ್ತೀನಿ. ತಿಳ್ಕೊಂಡು ವಿಷಯನ ಪಾಲನೆ ಮಾಡ್ತೀನಿ. ನನ್ನ ಜೊತೆ ಯಾವಾಗಲೂ ಕೂಡ ರಾಯರು ಇರ್ತಾರೆ. ಮತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಆಡಂಬರಿಕೆ, ನಿಮ್ಮ ತೋರಾಟಿಕೆಯ ಭಕ್ತಿಗೆ ಖಂಡಿತ ರಾಯರು ತಥಾಸ್ತು ಅನ್ನಲ್ಲ, ಆಯಿತಾ. ನಿಮ್ಮಲ್ಲಿ ನಿಷ್ಕಲ್ಮಶಕವಾಗಿ ಭಕ್ತಿ ಇದೆಯಾ? ನಿಮ್ಗೆ ಹೂವು ಹಾಕೋಕ್ಕೆ ಶಕ್ತಿ ಇಲ್ವಾ? ಬೇಡ. ಪುಟ್ಟದಾದ ಒಂದು ಪಾಟಲ್ಲಿ ತುಳಸಿ ಹಾಕ್ಕೊಳ್ಳಿ. ಪೂಜೆಗೆ ಇಟ್ಟಿರುವ ತುಳಸಿ ಬೇಡ. ಪ್ರತಿನಿತ್ಯ ನೀವು ಪೂಜೆ ಮಾಡುವಂಥ ತುಳಸಿಗೆ ಪೂಜೆ ಮಾಡಿ, ನೀರನ್ನು ಧಾರಣೆ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಮಾಡ್ಕೊಳ್ಳಿ. ಪೂಜೆಗಾಗಿ ನಿಮಗೆ ಬೇಕು ಅಂದರೆ ಮತ್ತೊಂದು ಪಾಟಲ್ಲಿ ತುಳಸಿನ ಹಾಕಿ, ನಮ್ಮ ಮನೆಯ ಪುರುಷರು ತುಳಸಿ ಕಿತ್ತು ನೀವು ಅದನ್ನು ತಗೊಳ್ಳಿ, ಆಯಿತಾ. ಹೆಣ್ಮಕ್ಳು ಕೀಳಕ್ಕೆ ಹೋಗಬೇಡಿ, ಉಗುರಿಂದ ಟಚ್ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ಅದರಿಂದ ನೀವು ಅದನ್ನು ಪಾಲನೆ ಮಾಡಿ, ಆಯಿತಾ ಸ್ನೇಹಿತರೆ. ಅದನ್ನು ಇದು ರಿಕ್ವೆಸ್ಟ್ ವಿಡಿಯೋ, ಅದಕ್ಕೋಸ್ಕರ ನಾನು ನನ್ನ ಅಂತರಂಗ ದೈವ ಅಂತ ಹೇಳ್ತೀನಿ. ನನ್ನ ಅಂತರಂಗ ದೈವ ಅಂದಾಗ ಗುರುವಾರ ಇಂದು ಶುಭ ದಿನ. ಲಾಗಲ್ಲೂ ಕೂಡ ಗುರುರಾಯರ ಒಂದು ನಾಮಸ್ಮರಣೆ ಖಂಡಿತ ನನಗೆ ಬೇಕು ಅಂತ ಕೂಡ ಅನಿಸುತ್ತೆ. ಹಾಗೆ ಬೆಳಗ್ಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಹೂವು ಪ್ರಸಾದದ ವಿಡಿಯೋನ ಕೂಡ ಹಾಕಿದ್ದೀನಿ. ಅಲ್ಲೊಂದು ವಿಡಿಯೋ ಮಿಸ್ ಆಗಿದೆ, ಸಂಜೆ ಹಾಕ್ತೀನಿ ಆ ವಿಡಿಯೋನ. ನೋಡ್ತೀರಾ ರಾಯರು ಎಷ್ಟು ಅದ್ಭುತವಾಗಿ ಮಹಿಮೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೆ ನಮ್ಮ ಆತ್ಮ ಶುದ್ಧವಾಗಿಟ್ಕೋಬೇಕು. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೋಸ್ಕರ, ವಿಡಿಯೋ ಮಾಡೋದಕ್ಕೋಸ್ಕರ ರಾಯರಿಗೆ ಮುತ್ತು ಕೊಡ್ತೀರಾ, ತಬ್ಬಿಟ್ಕೊಳ್ತೀರಾ, ಪ್ಲೇನ್ ಕಿಸ್ ಕೊಡ್ತೀರಾ, ಇದೆಲ್ಲ ಬೇಕಾ? ನಿಮ್ಮಲ್ಲಿ ಭಕ್ತಿ ಇದ್ದರೆ ನಿಮ್ಮ ಆತ್ಮದಲ್ಲಿ ಮಂತ್ರ ನಾಮಸ್ಮರಣೆಯೊಂದಿಗೆ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ. ನಮ್ಮ ರಾಯರು ಯತಿಗಳು, ಅವ್ರು ಬಂದು ನಿಮ್ಗೆ ಹೇಳಿದಾರಾ ಅಂತ ನೀವು ಕೇಳ್ಬೋದು. ಹೇಳೋದು ಬೇಡ, ತಿಳ್ಕೊಳ್ಳೋಕೆ ಇಷ್ಟಪಡೋಣ. ರಾಯರು ಹೇಗೆ ಅಂತ ನಮಗೆ ಗೊತ್ತಿದೆ, ಕರುಣಾಮಯಿಗಳು ಅಂತ ಗೊತ್ತಿದೆ, ಕಲಿಯುಗದ ಕಾಮಧೇನುಗಳು ಅಂತ ಗೊತ್ತಿದೆ. ನಿಮ್ಗೆ ಅಭಿವೃದ್ಧಿ ಬೇಕಾ, ನಿಮ್ಮಲ್ಲಿ ಒಂದು ಯಶಸ್ಸು ಬೇಕಾ, ನೀವು ಕರೆಕ್ಷನ್ಗಳನ್ನ ಮಾಡ್ಕೊಳ್ಳಿ, ನಿಮ್ಮಲ್ಲಿರುವ ತಪ್ಪುಗಳನ್ನ ಬಿಡಿ. ವಿಡಿಯೋಗೋಸ್ಕರ ವಿಡಿಯೋದಲ್ಲಿ ಒಂದಿಷ್ಟು ಜನಕ್ಕೆ ಮಿಸ್ಗೈಡ್ ಕೊಡ್ತಾ ಹೋಗ್ತೀರಾ, ಅದು ತಪ್ಪಾಗುತ್ತೆ. ನಾಯಿ ಮೂಕ ಪ್ರಾಣಿ ಹೌದು, ನಾಯಿಗೂ ಕೂಡ ರಾಘವೇಂದ್ರ ಅಂತ ಇಟ್ಕೊಳ್ಳೋದು, ಅದನ್ನೆಲ್ಲ ನನಗೆ ಎಲ್ಲಿ ಹೋಗ್ತಾ ಇದೆ, ಏನಿದು ವಿಡಿಯೋಗೋಸ್ಕರ ಹೀಗೆಲ್ಲ ಮಾಡ್ತಾರಾ, ಏನಿದು ಅನ್ನೋ ಥರ ಆಗುತ್ತೆ. ಹೆಣ್ಮಕ್ಳು ಅಭಿಷೇಕ ಖಂಡಿತ ಮಾಡೋದು ಬೇಡ. ಮತ್ತು ಹೇಳಿದ್ದೀನಿ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದು ಕೂಡ ಅಷ್ಟಕ್ಷರ ಮಂತ್ರ ಆಗೋದಿಲ್ಲ. ಹೆಣ್ಮಕ್ಳು ಆದಷ್ಟು ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ
ನಾಮಸ್ಮರಣೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ, ಅದ್ಭುತ ಅಂತ ಹೇಳ್ತೀನಿ. ಜೊತೆಗೆ ರಾಯರ ಅನುಗ್ರಹ ಇರಬೇಕು. ಗುರುರಾಯರು ನಮ್ಮ ಬದುಕಿನಲ್ಲಿ ಅತ್ಯುತ್ತಮವಾಗಿ ಯಶಸ್ಸನ್ನು ತಂದುಕೊಡ್ಬೇಕು. ಇವತ್ತಿನ ದಿನದ ಬದುಕನ್ನು ನಮ್ಮ ದಿನ ಆಗಬೇಕು ಅಂತ ಅನ್ನೋದಾದರೆ ಕೆಲವು ತಪ್ಪುಗಳು ಮಾಡ್ತಾಯಿದ್ರೆ ಅದನ್ನ ತಿದ್ಕೋಬೇಕು. ನಾನು ಚಾನಲಲ್ಲಿ ತುಂಬ ಬಾರಿ ಹೇಳಿದ್ದೀನಿ, ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡುವಂಥದ್ದು, ನಾವು ತಿನ್ನುವ ಆಹಾರಕ್ಕೆ ಗೌರವ ಕೊಡುವಂಥದ್ದು, ಜೊತೆಗೆ ಎಲ್ಲದಕ್ಕಿಂತ ಉತ್ತಮವಾಗಿ ಅಂತ ಹೇಳಿದರೆ ಪರೋಪಕಾರ, ದಾನ ಧರ್ಮಕ್ಕೆ ನಮ್ಮ ಮನಸ್ಸನ್ನು ಮೀಸಲಾಗಿ ಇಟ್ಕೊಳ್ಳುವಂಥದ್ದು ಕೂಡ ನಮ್ಮ ರಾಯರು ನಮ್ಮ ಜೊತೆ ಇರ್ತಾರೆ ಸ್ನೇಹಿತರೆ. ಆಯಿತಾ? ಇದು ನನ್ನ ಮನದಾಳದ ಮಾತು. ಹೆಣ್ಮಕ್ಳು ಅಭಿಷೇಕ ಮಾಡೋದು ಬೇಡ, ತಪ್ಪು, ಅದು ಮಾಡಬಾರ್ದು. ಮುಂದೊಂದು ದಿನ ಅದಕ್ಕೆ ಪ್ರಾಯಶ್ಚಿತ್ತ ಪಡುವಂಥ ದಿನ ಬರುತ್ತೆ. ಮತ್ತು ರಾಯರು ಯತಿಗಳು ಅವರಿಗೆ ಬಿಳಿಯ ವಸ್ತ್ರನ ಅರ್ಪಣೆ ಮಾಡೋ ಹಾಗಿಲ್ಲ, ಅರಿಶಿನ ಕುಂಕುಮ ಅರ್ಪಣೆ ಮಾಡೋ ಹಾಗಿಲ್ಲ. ಆಯಿತಾ? ಗಂಧನ ಹಚ್ಚಿ ಅರ್ಪಣೆ ಮಾಡ್ತಾರೆ ಕೆಲವರು. ನಾ ಹೇಳುವಂಥದ್ದು ಕೇಸರಿ ವಸ್ತ್ರನ ನೀವು ರಾಯರಿಗೆ ಅರ್ಪಣೆ ಮಾಡಿ, ಅಷ್ಟೇ ಫಲ. ವಸ್ತ್ರನ ಅರ್ಪಣೆ ಮಾಡಿದಷ್ಟೇ ಫಲ ನಮಗೆ ಸಿಗುತ್ತೆ. ದುರ್ಗಾ ಶಕ್ತಿಗೆ ಮಾಡಿ, ವಿಷ್ಣುವಿಗೆ ಪ್ರಿಯ ಗೆಜ್ಜೆ ವಸ್ತ್ರ ಅವ್ರಿಗೆ ಅರ್ಪಣೆ ಮಾಡಿ. ಆಯಿತಾ? ಕೆಲವು ವಿಷಯನ ಅರ್ಧ ತಿಳ್ಕೊಂಡು ಏನೋ ಜನಗಳಿಗೆ ಒಂದು ಮಿಸ್ಗೈಡನ್ನ ಕೊಡಬಾರ್ದು, ಅಂದರೆ ನಮ್ಮಿಂದ ಒಂದು ತಪ್ಪು ಮಾಹಿತಿ ಅವ್ರುಗಳಿಗೆ ಹೋಗಬಾರ್ದು. ಆದ್ದರಿಂದ ನಿಮ್ಮ ಹತ್ರ ಹೇಳ್ತೀನಿ, ನಾನೀಗ ಚೆನ್ನಾಗಿದ್ದೀನಪ್ಪ, ನಾನು ರಾಯರ ಪೂಜೆ ಮಾಡ್ತಾಯಿದ್ದೀನಿ, ನಾನೇ ಅಭಿಷೇಕ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತೀರಾ, ಆ ಫಲ ನಮ್ಮ ಮಕ್ಕಳಿಗೆ ಸಿಗೋದಿಲ್ಲ. ತಪ್ಪನ್ನು ಮಾಡಬೇಡಿ. ಯಾಕೆ ಮಧ್ವ ಮಠಗಳಲ್ಲಿ ಅಷ್ಟೊಂದು ನಿಯಮ ಪಾಲನೆ ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಾ? ಶ್ರೀ ಮಠಗಳಲ್ಲಿ ಬೆಳಗ್ಗೆ ಪೂಜೆ, ಅಭಿಷೇಕ, ಪಂಚಾಮೃತ ಅಭಿಷೇಕ, ಪಾದೋದಕ ಸೇವೆ ಎಲ್ಲ ಆದಮೇಲೆ ಅಲ್ಲಿನ ಅರ್ಚಕರು ತಿಂಡಿ ತಿಂದಮೇಲೆ ಗರ್ಭಗುಡಿ ಒಳಗಡೆ ಹೋಗಲ್ಲ. ನೀವು ಗಮನಿಸಿದ್ದೀರಾ? ಅದಾದಮೇಲೆ ಕೆಲವು ಮಠಗಳಲ್ಲಂತೂ ಹೆಣ್ಮಕ್ಳು ತುಳಸಿ ತಗೊಬಂದು ಕೊಟ್ಟರೆ ತಗೊಳ್ಳಲ್ಲ. ನಿಮ್ಗೆ ಗೊತ್ತಿದೆಯಾ? ಅದು ಅವರು ಓದುವಂತಹ ಒಂದು ಪುರಾಣದಲ್ಲಿ ಅವ್ರನ್ನ ತಿಳ್ಕೊಂಡಿರ್ತಾರೆ. ಅದನ್ನು ಧಿಕ್ಕರಿಸಿ ನಾವು ಮಾಡಬಹುದಾ? ನೀವು ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ವಿಡಿಯೋ ಮಾಡೇ ಪೂಜೆ ಮಾಡಬೇಕು ಅಂತ ರಾಯರು ಹೇಳಿದಾರಾ? ನಿಮ್ಮ ಅನುಭವನ ಹೇಳ್ಕೊಳ್ಳಿ. ಖಂಡಿತ ರಾಯರ ಮಹಿಮೆಗಳನ್ನ ಸಾಲು ಹೇಳ್ಕೊಳ್ಳಿ, ಖುಷಿಯಾಗುತ್ತೆ. ಅದು ಬಿಟ್ಟು ನಾನು ಇರೋದೇ ಹೀಗೆ, ನಾನು ಹಿಂಗೆ ಮಾಡೋದು ಅಂದಾಗ ನೀವು ತಪ್ಪನ್ನು ಮಾಡ್ತಾಯಿದ್ದೀರಾ. ಕರ್ಮ ನಮ್ಮನ್ನು ಕಾಡುತ್ತೆ ಮುಂದೊಂದು ದಿನ. ಈಗ ಆಗಿಲ್ಲ ಅಂದರೂ ಮುಂದೊಂದು ದಿನ ಅದು ರಿಪ್ಲೈ ಬರುತ್ತೆ. ಅದಕ್ಕೋಸ್ಕರ ತಿಳಿದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಕೆಲವು ವಿಷಯನ ತುಂಬ ಪಾಲನೆ ಮಾಡಿಲ್ಲ ಅಂದರೂ ಕೂಡ ಕೆಲವು ವಿಷಯನ ನಾವು ತಿಳ್ಕೊಂಡು ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಎಷ್ಟೋ ಜನ ಮಾಂಸಾಹಾರ ತಿಂತೀವಿ, ನಾವು ರಾಯರ ಫೋಟೋ ಇಟ್ಕೋಬೋದಾ ಅಂತ ಕೇಳ್ತಾರೆ. ನಾನು ತುಂಬ ಬಾರಿ ಹೇಳಿದ್ದೀನಿ, ತೊಂದರೆ ಇಲ್ಲ, ಇಟ್ಕೊಳ್ಳಿ. ಕೆಲವು ವಿಶೇಷ ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ, ರಾಯರ ಆರಾಧನೆ ಮಾಡುವಂಥ ಸಂದರ್ಭಗಳಲ್ಲಿ ಕೆಲವು ಪದ್ಧತಿಗಳನ್ನ ನೀವು ಅಳವಡಿಸ್ಕೊಂಡು ಪಾಲನೆ ಮಾಡ್ಕೊಳ್ಳಿ. ಆಯಿತಾ? ಅಂತರ್ಗಾಮಿ ಭಗವಂತ ಅಂತ ಹೇಳ್ತೀವಿ, ಎಲ್ಲ ಕಡೆ ಇರ್ತಾರೆ, ಯಾವಾಗಲೂ ಇರ್ತಾರೆ. ನಾವು ಮಾಡುವ ಪದ್ಧತಿ, ನಾವು ಅನುಸರಿಸುವಂಥ ಕೆಲವು ಸಂಸ್ಕಾರಗಳು ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಇದನ್ನು ನಾವು ತಿಳ್ಕೊಂಡಾಗ, ನಾವು ಇನ್ನೊಬ್ರಿಗೆ ಹೇಳಿದಾಗ, ಅದನ್ನು ಪಾಲನೆ ಮಾಡಿದಾಗ ಅವ್ರಿಗೆ ಗುರುರಾಯರ ಅನುಗ್ರಹ ಖಂಡಿತ ಆಗುತ್ತೆ. ಬಡವನಿಗೂ ಆಗುತ್ತೆ, ಶ್ರೀಮಂತನಿಗೂ ಆಗುತ್ತೆ. ಅವರವರ ನಂಬಿಕೆ ಜೊತೆಗೆ ನಿರ್ಮಲವಾದ, ನಿಷ್ಕಲ್ಮಶವಾದ ಭಕ್ತಿ ಇರುತ್ತೆ ಅವರಲ್ಲಿ. ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ, ತಿಳ್ಕೊಂಡು ಮಾಡಿ. ಎಷ್ಟೋ ಬಾರಿ ಕೆಲವು ವಿಷಯನ ನಾನು ಹೇಳಬೇಕು ಅಂದಾಗ ನಾನು ಇಬ್ಬರ ಹತ್ರ ತುಂಬ ನಮ್ಮ ಗುರುಗಳ ಸಮಾನರು ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ, ಅವ್ರ ಹತ್ರ ವಿಷಯನ ತಿಳ್ಕೊಂಡು ನಂತರ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಇಲ್ಲಿವರೆಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಿ ಎಷ್ಟು ಅನುಷ್ಠಾನಗಳನ್ನ ಹೇಳಿದ್ದೀನೋ, ಎಷ್ಟು ವ್ರತಗಳನ್ನ ನಾನು ಹೇಳ್ಕೊಟ್ಟಿದ್ದೀನೋ, ನಾನು ತಿಳ್ಕೊಂಡು ನಾನು ಪಾಲನೆ ಮಾಡಿ ನಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟೋ ಜನರ ಬದುಕಿನಲ್ಲಿ ಗುರು ರಾಯರು ಮಹಿಮೆಗಳನ್ನ ಮಾಡ್ತಾ ಬರ್ತಿದ್ದಾರೆ. ಅದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಕಾ? ಇದನ್ನು ತಿಳ್ಕೊಳ್ಳಿ. ಮತ್ತು ಮಂತ್ರಾಲಯದಲ್ಲೂ ಕೂಡ ಹೆಣ್ಮಕ್ಳು ಉರುಳು ಸೇವೆ ಖಂಡಿತ ಮಾಡಬೇಡಿ. ಉರುಳು ಸೇವೆ ಮಾಡಬೇಡಿ. ನಿಮ್ಮ ಪುರುಷರು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳು ಕೈಲಿ ಮಾಡಿಸಿ ಉರುಳು ಸೇವೆನ ತುಂಬ ಅಚ್ಚುಮೆಚ್ಚು ರಾಯರಿಗೆ. ರಾಯರ ಬೃಂದಾವನದ ಮುಂದೆ ನಿಂತು ರಾಮ ಜಪ ಮಾಡಿ ನೋಡಿ, ಅದ್ಭುತ ಅಂತ ಹೇಳ್ಬೋದು. ಕೃಷ್ಣ ನಾಮಸ್ಮರಣೆ ಮಾಡಿ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಇಂಥದ್ದನ್ನು ನಾವು 4 ಜನಕ್ಕೆ ಗೊತ್ತಿಲ್ಲ ಅಂದರೆ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡೋಣ, ಭಗವಂತ ಮೆಚ್ಚುವ ಹಾಗೆ.
ಕತೆ ಹೇಳ್ದಂಗೆ ಹೇಳ್ಕೊಂಡು ನಾನು ಕತೆ ಹೇಳ್ದಂಗೆ ಹೇಳ್ತಾ ಹಿಂಗಾಯಿತು ಹಿಂಗಾಯಿತು ನಾನು ಅಭಿಷೇಕ ಮಾಡೋದು ಹಿಂಗೇನೆ ಅನ್ನೋದು. ಕೆಲವರಂತೂ ಪ್ಲೇನ್ ಕಿಸ್ ಕೊಡೋದೇನು ರಾಯಿಗೆ ತಪ್ಕೊಳ್ತೀರಾ. ಇವೆಲ್ಲ ತುಂಬ ತಪ್ಪು ಮಾಡ್ತಾಯಿದ್ದೀರಾ. ಇದನ್ನು ನಿಮ್ಮಿಷ್ಟ, ಅದು ನಿಮ್ಮ ಭಾವನೆಗೆ ಬಿಟ್ಟಿದ್ದು. ಅದು ಕೂಡ ಹೇಳ್ಬಿಡ್ತೀನಿ, ಆದರೆ ತಪ್ಪು ಅಂತ ಹೇಳ್ತೀನಿ. ಇದನ್ನು ನೀವು ಯಾವುದಾದ್ರೂ ಗುರುರಾಯರ ಮಠಕ್ಕೆ ಹೋಗಿ, ಮಧ್ವರ ಮಠಗಳಿಗೆ ಹೋಗಿ ನೀವು ಅಲ್ಲಿ ಅರ್ಚಕರಿರ್ತಾರೆ, ವಿಷಯ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಗೊತ್ತಾಗುತ್ತೆ, ಅವರೇ ಹೇಳ್ತಾರೆ ಇದು ಮಾಡ್ತಾಯಿದ್ದೀನಿ ಸರಿನಾ ಅಂತ ಕೇಳಿ ನೋಡಿ, ಆಯಿತಾ. ಇದನ್ನು ತಪ್ಪು ನನ್ನ ಗ್ರೂಪಲ್ಲಿ, ನನ್ನ ಮತ್ತು ವಾಟ್ಸಪ್ಪಲ್ಲೂ ಕೂಡ, ಮತ್ತು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲೂ ಕೂಡ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ. ಅದನ್ನು ನಾನು ಚಾನಲ್ ಮೂಲಕ, ಅದರಲ್ಲೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಖುಷಿಯ ಲೋಕ ಕನ್ನಡ ಲಾಗ್ಸಲ್ಲಿ, ಅಂದರೆ ಗುರುವಾರ ರಾಯರಿಗೆ ಮೀಸಲಾಗಿರುವಂಥ ದಿನ, ಅಂದು ಕೂಡ ನಾನು ಮಹಿಮೆಗಳನ್ನ ಹಾಗೂ ಅವ್ರಿಗೆ ಸಂಬಂಧಪಟ್ಟಂಥ ವ್ರತ ಮಹಿಮೆಗಳ ಬಗ್ಗೆ ನಾನು ತಿಳ್ಕೊಂಡಿರುವಂತಹ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸುವಂಥ ಪ್ರಯತ್ನ ಪಡ್ತೀನಿ. ಮತ್ತು ಮುಂದಿನ ವಾರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಮುಂದಿನ ವಾರ ತಿಳಿಸ್ಕೊಡುವಂಥದ್ದನ್ನು ಮಾಡ್ತೀನಿ. ವಿಡಿಯೋ ಲೆಂತಿ ಆಗೋದು ಬೇಡ ಅಲ್ಲ. ಇವತ್ತಿನ ಮಾಹಿತಿ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಬರೆದು ತಿಳಿಸ್ಬೇಕು, ಆಯಿತಾ. ಇವತ್ತಿನ ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ. ಬರಲ್ಲ ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ನನ್ನ ಡೈಲಿ ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತು ಸ್ನೇಹಿತರೆ, ವಿಶೇಷವಾಗಿ ಇವತ್ತು ಅಂದರೆ ಗುರುವಾರ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಎಂದಿನಂತೆ ಗೋಧೂಳಿ ಸಮಯದ ನಂತರ, ಮುಸ್ಸಂಜೆಯ ಸಮಯದ ನಂತರ ನನ್ನ ಅಂತರಂಗ ದೈವ ಗುರುರಾಯರ ಮಹಿಮೆ ವಿಡಿಯೋ ಇದೆ. ಖಂಡಿತ ನೀವೆಲ್ಲರೂ ನೋಡಿ ಖಂಡಿತ ಇಷ್ಟಪಡ್ತೀರಾ. ಗುರುರಾಯರ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಅಂತ ಹೇಳಿ ನನ್ನ ಅಂತರಂಗ ದೈವ ರಾಯರಲ್ಲಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅವರ ಹತ್ರ ಕೇಳ್ಕೊಳ್ತೀನಿ. ಬಲ ನಮಸ್ಕಾರ.